ಶಿರಹಟ್ಟಿ ತಾಲೂಕು ಆಡಳಿತ ಹಾಗೂ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಶಿರಹಟ್ಟಿ ಇವರ ಸಂಯುಕ್ತ ಆಶ್ರಯದಲ್ಲಿ ಭಕ್ತ ಕನಕದಾಸರ 525ನೆಯ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಶಿರಹಟ್ಟಿ ತಹಶೀಲ್ದಾರ್ ಕಾರ್ಯಾಲಯದ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಉದ್ಘಾಟಿಸಿ ಮಾತನಾಡಿದರು. ಕನಕದಾಸರನ್ನು ನಾವು ಪೂಜ್ಯ ಸಂತ ಮತ್ತು ತತ್ವಜ್ಞಾನಿಯಾಗಿ ನೋಡುತ್ತೇವೆ. ಕನಕದಾಸರ ಜೀವನ ಬೋಧನೆಗಳು, ಕೀರ್ತನೆಗಳು ಇಂದಿಗೂ ಲಕ್ಷಾಂತರ ಜನರಿಗೆ ಮಾರ್ಗದರ್ಶನ ಹಾಗೂ ಸ್ಫೂರ್ತಿಯಾಗಿದೆ. ದಾಸ ಶ್ರೇಷ್ಠರೆಂದೇ ಕರೆಯಲಾಗುವ ಕನಕದಾಸರು ಓರ್ವ ಮಹಾನ್ ಹರಿದಾಸ ಸಂತ, ತತ್ವಜ್ಞಾನಿ ಹಾಗೂ ಕೀರ್ತನಗಾರರಾಗಿದ್ದರು. ಅವರು ಕರ್ನಾಟಕದಲ್ಲಿ ಭಕ್ತಿ ಚಳುವಳಿಯ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಂದರು. ಒಂದೇ ಸಮಾಜಕ್ಕೆ ಸೀಮಿತಗೊಳಿಸದೆ ಎಲ್ಲಾ ಸಮಾಜಕ್ಕೂ ಕೊಡುಗೆಯನ್ನ ನೀಡಿದಂತ ವ್ಯಕ್ತಿ. ಹಾಗಾಗಿ ಎಲ್ಲಾ ಸಮಾಜದವರನ್ನು ಸಹಿತ ಆ ವಿದ್ವಾಂಸರನ್ನ, ಆ ಪೂಜ್ಯರನ್ನ ನಾವೆಲ್ಲರೂ ಸಹಿತ ಗೌರವಿಸಬೇಕಾಗ್ತದ. ತಮಗೆಲ್ಲರಿಗೂ ಗೊತ್ತಿದೆ, ಕನಕದಾಸರು ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ ಹುಟ್ಟಿದಂತ ವ್ಯಕ್ತಿ. ಏನು ಅಂದಿನ ಬಂಕಾಪುರ ಸಂಸ್ಥಾನ, ಕನಕದಾಸರ ತಂದೆಯವರು ಅವತ್ತಿನ ರಾಜರು. 78 ಹಳ್ಳಿಗೂ ಸಹಿತ ಬಂಕಾಪುರದ ಸಂಸ್ಥಾನ ಏನು ಬರ್ತದ ಅದರ ಮಹಾರಾಜರಾಗಿದ್ರು. ತಂದೆ ಆದಂತ ಬೀರಪ್ಪ ನಾಯಕ್, ತಾಯಿ ಬಚ್ಚಮ್ಮ ಅನ್ನೋ ತಂದೆ ತಾಯಿಯಲ್ಲಿ ಕನಕದಾಸರು ಬಹಳ ತಡವಾಗಿ ಜನನವನ್ನ ತಾಳ್ತಾರೆ. ಬೀರಪ್ಪ ನಾಯಕ್ ಮಹಾರಾಜರು ಮತ್ತು ಬಚ್ಚಮ್ಮ ತಾಯಿ ಇಬ್ರು ಕೂಡ್ಕೊಂಡು ತಿರುಪತಿ ತಿಮ್ಮಪ್ಪನನ್ನ ಹರಕೆಯನ್ನು ಹೊತ್ಕೋತಾರೆ. ನನಗೆ ಮಕ್ಕಳು ಆಗಬೇಕು, ಗಂಡ ಮಗು ಆದರೆ ನಾನು ನಿನ್ನ ಸನ್ನಿಧಿಗೆ ಬಂದು ಪೂಜೆಯನ್ನು ಮಾಡ್ತೀನಿ ಅಂತೇಳಿ ಬೀರಪ್ಪ ನಾಯಕು ಮತ್ತು ತಾಯಿ ಬಚ್ಚಮ್ಮ ನಾಯಕು ದೇವರಲ್ಲಿ ಬೇಡ್ಕೋತಾರೆ.